ಇದು ಶುರುವಾಗೋದು ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಕಾನ್ಸೆಪ್ಟಿಂದ, ಅಂದ್ರೆ ಆಸೆಯನ್ನೇ ದಾರಿದೀಪ ಮಾಡ್ಕೊಳ್ಳೋದು. ಆದ್ರೆ ಸುಮ್ನೆ ಒಂದೆಲ್ಲ ತುಂಬಾ ಜಾಸ್ತಿ ಆಸೆ ಪಟ್ರೆ ಸಾಕಾ? ಖಂಡಿತ ಇಲ್ಲ. ಇದು ಈಜು ಕಲಿಯುವಾಗ ಸಿಗೋ ಸೇಫ್ಟಿ ಟ್ಯೂಬ್ ಇದ್ ಹಾಗೆ. ಸಪೋರ್ಟ್ ಕೊಡುತ್ತೆ, ಆದ್ರೆ ಅದೇ ಈಜಲ್ಲ. ಇಲ್ಲಿರೋ ಅಸಲಿ ವಿಷಯ ಏನು ಗೊತ್ತಾ? ನಮ್ಮ ಯೋಚನೆಗಳು ಒಂದೊಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ. ಒಂದು ಆಸೆ ತುಂಬಾ ತೀವ್ರವಾದ್ರೆ ಅದೇ ನಮ್ಗೆ ಅಡ್ಡಗಾಲಾಗೋ ಚಾನ್ಸ್ ಇದೆ. ಹೇಗೆ ಮ್ಯಾಗ್ನೆಟ್ನ ಒಂದೇ ತರದ ಪೋಲ್ಸ್ ದೂರ ತಳ್ಳುತ್ತೋ, ಹಾಗೇನೆ ತೀವ್ರ ಆಸೆ ನಮ್ಮ ಗುರಿಯನ್ನೇ ದೂರ ಮಾಡುತ್ತೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಹಳೆಯ ಕರ್ಮಯೋಗ ತತ್ವದಲ್ಲಿ ಇದರ ಕೀ ಇದೆ. ಅದರ ಅಡಿಪಾಯವೇ ಈ ಸಂಸ್ಕೃತದ ಶ್ಲೋಕ. ಇದರ ಅರ್ಥ ತುಂಬಾ ಸಿಂಪಲ್, ಆದ್ರೆ ಪವರ್ಫುಲ್. ಕೆಲ್ಸ ಮಾಡೋದು ಮಾತ್ರ ನಮ್ಮ ಹಕ್ಕು, ಅದರ ಫಲ ಅಲ್ಲ. ಈ ಶ್ಲೋಕದ 2ನೇ ಸಾಲು ಇನ್ನೂ ಆಳವಾಗಿದೆ. ಅಂದ್ರೆ ಕೆಲಸದ ಫಲ ನಮ್ಮ ಗುರಿಯಾಗಬಾರದು, ಬದಲಾಗಿ ಕೆಲಸ ಮುಗಿಸುವುದೇ ನಮ್ಮ ಗುರಿಯಾಗಬೇಕು. ನೋಡಿ, ನಮ್ಮ ಕಂಟ್ರೋಲ್ ಇರೋದು ಕೆಲ್ಸದ ಮೇಲೆ, ಅದರ ರಿಸಲ್ಟ್ ಮೇಲೆ ಅಲ್ಲ. ಇದನ್ನೇ ಫಲದ ಬಗ್ಗೆ ಯೋಚಿಸದೇ ಕೆಲಸ ಮಾಡೋದು ಅಂತ ಹೇಳೋದು. ಹೀಗೆ ಆಸೆ ಬಿಟ್ಟಾಗ ಆಗ್ಲೇ ನಾವು ನೋಡಿದ ಆ ಮ್ಯಾಗ್ನೆಟಿಕ್ ರೆಸಿಸ್ಟೆನ್ಸ್ ಹೊರಟೋಗುತ್ತೆ. ಹಾಗಿದ್ರೆ ಇದಕ್ಕೊಂದು ಸಿಂಪಲ್ 3 ಸ್ಟೆಪ್ ಫಾರ್ಮ್ಯುಲಾ ಇದೆ, ನೋಡೋಣ ಬನ್ನಿ. ಈ ರೀತಿ ಮಾಡಿದ್ರೆ ಗುರಿಗಳ ಕಡೆಗಿನ ನಮ್ಮ ಪಯಣ ತುಂಬಾ ಸುಲಭ ಆಗುತ್ತೆ.